ಇದು ಆಕ್ಚುಲಿ ಸಂತೋಷದ ಪ್ರೆಸ್ ಮೀಟು. ತುಂಬ ಕಷ್ಟಗಳನ್ನ ದಾಟಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ಹತ್ರ ಬಂದಿದ್ದೀವಿ. ಕುಮಾರ್ ಅವರಿಗೆ ಸ್ವಾಗತ, ನಿರ್ಮಾಪಕರಿಗೆ. ಒಂದು ಎರಡು ವಿಷಯ ತುಂಬ ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಬರೋಣ. ಬಹುಶಃ ಈ ಸಂಜು ವೆಡ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ. ಈ ಮಗು 10 ತಿಂಗಳಾದರೂ ಹುಟ್ಟಲ್ಲ. ಕೆಲವು ಮಕ್ಕಳು ಅರ್ಜೆಂಟ್ ಬಿಡ್ತವೆ 7 ತಿಂಗಳಿಗೆ, ಕೆಲವು ಮಕ್ಕಳು 9 ತಿಂಗಳು ದಾಟಿ 10 ತಿಂಗಳಾಗಿ ಹೆರಿಗೆ ಮಾಡಿಸೋ ಹೊತ್ತಿಗೆ ಸುಸ್ತಾಗುತ್ತೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನನಗೊಂದು ನೆನಪಿದೆ, ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾಗಪ್ಪ, ಕಂಗ್ರ್ಯಾಚುಲೇಷನ್ಸ್. ಸಂಜು ವೆಡ್ಸ್ ಗೀತಾ 1 2 ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿ. ಈ ಪರವಾಗಿಲ್ಲ 6 ಗಂಟೆಗೆ ಡಿಸೈಡ್ ಮಾಡಿದ್ದೆ. ಅಷ್ಟು 12 ವರ್ಷಗಳ ಹಿಂದೆ ರಾತ್ರಿ 2 ಗಂಟೆಗೆ ನಮಗೆಲ್ಲ ಗೊತ್ತಾಗಿತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇವತ್ತು ಪರವಾಗಿಲ್ಲ, ಒಂದು ದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನಾವು ಕೂಡ ತುಂಬ ಮಾಡರ್ನ್ ಆಗಿದ್ದೀವಿ ಸಂಜು ವೆಡ್ಸ್ ಗೀತಾ ವಿಚಾರದಲ್ಲಿ. ಕೋರ್ಟು ಮತ್ತೊಂದು ವಿಚಾರನ ಕುಮಾರಣ್ಣ ಅವ್ರು ಹೇಳ್ತಾರೆ. ತುಂಬ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು. ಅದನ್ನು ಈ ಸಂಜು ವೆಡ್ಸ್ ಗೀತಾ 2 ವೇದಿಕೆಯನ್ನು ಬಳಸ್ಬೇಕು. ಬುಕ್ ಮೈ ಶೋಗೊಂದು ನಾನಾ ರೀತಿಗಳಿದೆ. ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ. ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ. ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡಿದ್ವಿ ಪಿಕ್ಚರ್, ಹಿಂದಿನ ಪಿಕ್ಚರು. ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ, ಕೆಲವು ರಿವ್ಯೂಗಳ ಬರೆದವ್ರದ್ದು ಸ್ನೇಹಿತರು ಬರೆದಿರ್ತಾರೆ, ಮೇಲೆ ಬರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದರು. ಏನಂದರೆ 1000 ಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು, ವಾರಗಟ್ಟಲೆ ಹೌಸ್ಫುಲ್ ಮಾಡ್ಸಕ್ಕೆ ನೋಡೋದು, ಮತ್ತೊಂದು ಮಾಡೋದು. ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು. ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು. ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ. ನಾವು ತುಂಬ ಆರ್ಗ್ಯಾನಿಕ್ ಆಗಿ ಹೋಗೋಣ, ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗಲಿ. ಸುಮಾರು ಸಿನಿಮಾಗಳು ಒಂದು ವಾರ ಆದಮೇಲೆ ಜನರನ್ನು ತಲುಪಿ ಮೇಲೆ ಕೆತ್ತಿದ್ದಾವೆ. 100 ದಿನ 200 ದಿನ ದಾಟಿದ್ದಾವೆ. ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ, ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ, ಕಲಾವಿದರಿಗೆ ತುಂಬ ವಿಚಾರಗಳನ್ನು ತಂದುಕೊಟ್ಟಿದೆ. ಅದೇನು ಆರ್ಗ್ಯಾನಿಕ್ ಆಗಿ ಆಗಬೇಕು, ಸಹಜವಾಗಿ ಆಗಬೇಕು, ಅದೇ ಆಗಬೇಕು. ಈ ಟಿಕೆಟ್ ಹರಿಸುವ, ಒಂದು ಕೃತಕವಾದಂಥ ಪ್ರಚಾರ ಮಾಡುವ, ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನೀವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು. ಯಾಕೆಂದರೆ ಈ ಥರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದರೆ ಛಲವಾದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ. ಅವರು ಹೆಸರಲ್ಲೂ ಛಲವಾದಿ, ಕ್ಯಾರೆಕ್ಟ್ರಲ್ಲೂ ಛಲವಾದಿ. ಆಮೇಲೆ ನಾಗಪ್ಪ ಕ್ಯಾರೆಕ್ಟ್ರಲ್ಲೂ ನಾಗದೇವ್ರೆ, ಹೆಸರಲ್ಲೂ ನಾಗದೇವ್ರೆ. ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು, ನಮ್ಮ ಪ್ರೀತಿಯ ಕಿಟ್ಟಪ್ಪ, ಕ್ಯಾರೆಕ್ಟ್ರಲ್ಲಿ ಏನು ಕೃಷ್ಣ ಇಲ್ಲ, ರಾಮಚಂದ್ರನೇ, ಅಂದರೆ ಸಿನಿಮಾದಲ್ಲಿ ಮಾತ್ರ ಆಗಿರ್ತಾರೆ. ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು, ಮಂಡ್ಯ ಕಿಟ್ಟಿಯವರೆಲ್ಲ ಸೇರಿಕೊಂಡು ಈ ಥರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ. ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ, ಬೇರೆ ತಂತ್ರಗಳನ್ನು ಮಾಡಲ್ಲ. ಕೆಲವರು ಮಾಡ್ತಾರೆ. ಇದನ್ನ ಯಾವುದು ಹುನ್ನಾರಗಳನ್ನು ಮಾಡೋ ಸ್ಥಿತಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು. ಶಿಡ್ಲಘಟ್ಟದ ಕತೆಗೆ ಶಿಡ್ಲಘಟ್ಟದ ಥಿಯೇಟರ್ ಸಿಗಬೇಕು. ನಾಗಶೇಖರ್ ಅವರು ಹುಟ್ಟಿದ ಊರಲ್ಲಿ, ಛಲವಾದಿ ಕುಮಾರ್ ಹುಟ್ಟಿದ ಊರಲ್ಲಿ ಥಿಯೇಟರ್ ಸಿಗಬೇಕು ಅಂದರೆ ಗೋಕುಲ್ ರಾಜ್ ಅವರಿಗೆ, ಅವರು ಸೀನಿಯರ್ ಮೋಸ್ಟ್, ಅವ್ರಿಗೆ ಆಗಿರುವಷ್ಟು ಅನುಭವ ನಮಗಿನ್ನೂ ವಯಸ್ಸಾಗಿಲ್ಲ. ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ. ಅಂದರೆ ಇದು ಏನೇನೆಲ್ಲ ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಈ 2 ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂಥ ಒಂದು ಮನಸ್ಥಿತಿ ಇರೋನ್ಗೆ ಏನನ್ಸೋದು ಅಂತಂದರೆ, ಈ 2 ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ. ಈಗ ಬರ್ತಾ ಇರೋ ರಿಯಾಕ್ಷನಲ್ಲಿ ಗೆದ್ದಿದ್ದೀವಿ. ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ, ಬೇರೆ ಬೇರೆ ಭಾಷೆಗಳ ರೈಟ್ಸ್ಗೆ ಏನೇನು ಮಾಡ್ಬೋದು, ಏನು ಮಾಡಬೇಕು. ಇದುವರೆಗೂ ಅದು ಕೈ ಹಾಕಿರಲಿಲ್ಲ. ಯಾಕೆಂದರೆ ನೀವೀಗ ನೋಡ್ತಾ ಇದ್ರಿ, ಕುಮಾರಣ್ಣ ಅವ್ರು ಕುತ್ಕೊಂಡು, ನಾವು ಕುಮಾರಣ್ಣ ಅಂತ ಕರಿತೀವಿ, ಈಗಲೂ ಅಗ್ರಿಮೆಂಟಿಗೆ ಸೈನ್ ಆಗ್ತಾ ಇದ್ರು. ನಾಳೆ ರಿಲೀಸ್ ಇದೆ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡೋಕ್ಕಂತಾನೆ ಸುಪಾರಿ ಕಿಲ್ಲರ್ಗಳಿರ್ತಾರೆ. ಕೆಲವು ಸಿನಿಮಾ ಆಫೀಸ್ಗಳು ಹೆಂಗೆ ಮೇಂಟೈನ್ ಆಗುತ್ತೆ, ಹೇಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂತಂದ್ರೆ, ಒಬ್ಬರು ಸಿನಿಮಾನ ಒಬ್ರು ಗೆಲ್ಸಕ್ಕೆ ಹೋರಾಟ ಮಾಡುವಂತ ಒಂದು ದಾರಿ ಇದೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಂತ ದೊಡ್ಡ ದೊಡ್ಡ ಹೃದಯಗಳಿದಾವೆ, ಅವಕ್ಕೆ ನಮಸ್ಕಾರ. ಇನ್ನು ಕೆಲವು ಕಚೇರಿಗಳು ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಓಪನ್ ಆಗ್ತವೆ, ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಸುಪಾರಿ ಕಿಲ್ಲರ್ಗಳಂತ ಕರಿತೀನಿ. ಯಾಕೆ ಅಂದ್ರೆ ಆ ಸಿನಿಮಾ ಸೋಲ್ಸಕ್ಕಂತಾನೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಅದೇ ದುಡ್ಡನ್ನ ಅವ್ರ ಸಿನಿಮಾಗೆ ಹಾಕಿ ಗೆದ್ದು ಬಿಡೋರೇನೋ ಅವರು. ಈ ಸುಪಾರಿ ಕಿಲ್ಲರ್ಗಳು ಏನ್ ಮಾಡಿದ್ರು ಅಂತಂದ್ರೆ, ನಾಳೆ 17ನೇ ತಾರೀಕು, ನಾಳೆ ಇವತ್ತು ಕೂತಿರೋದು ರಾತ್ರಿ 16ನೇ ತಾರೀಕು ರಾತ್ರಿ, ಈ ಕಾಲಮಾನದಲ್ಲಿ ನಾಳೆ 10 ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ.
ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ನಮಗೆ ಬರ್ತಾ ಇರ್ತಾ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ. ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂತ ಸಿನಿಮಾ. ಇದನ್ನ ತಡೆಯೋದಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ಗಳ ಕೈಲಿ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೇದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ 100 ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ. ಸಿನಿಮಾ ನೋಡಿದ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆದು ನಡೆಯುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಿಸಿದಾವೆ. ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳಿದಾವೆ. ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ. ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ, ಕುಮಾರನ್ ಅವ್ರ ಕೆಲಸ ಇದೆ, ಡೈರೆಕ್ಟರ್ ಕೆಲಸ ಇದೆ. ಶಿಡ್ಲಘಟ್ಟ ಇರ್ಬೋದು, ತಾಲೂಕು ಪ್ರಾಂತ್ಯ ಇರ್ಬೋದು, ದೇಸಿ ಕಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಥಿಯೇಟರ್ಗಳು ಸಿಗ್ತಾ ಇದೆ. ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು. ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ ಅಂತಾರಲ್ಲ, ಆತರ ಅವ್ರಿಗೆ ಇವತ್ತಿಂದ ಒಂದ್ ಲೆಕ್ಕ ಬಂದಿದೆ. ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಾನು ಒಂದು ಮಾತು ಹೇಳಕ್ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕ್ಯೂಬ್ ಅಪ್ಲೋಡ್ ಎಲ್ಲ ನಿಮ್ಗೆ ಟೆಕ್ನಿಕಲಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಅಪ್ಲೋಡ್ ಮಾಡೋ ಒಂದು ವಿಡಿಯೋ ತೆಗೆದ್ವಿ. ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ. ಯಾಕಂದ್ರೆ ಈಗಲೇ ಕೊಡಬಾರ್ದು ಅಂತ. ಯಾಕಂದ್ರೆ ಸಂಜು ಭಟ್ ಗೀತಾನ ಹೇಳದ್ನಲ್ಲ, 10 ತಿಂಗಳಾದ್ಮೇಲೆ ಮಗು ಹುಟ್ಟೋದಿದು ಅಂತ. ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು? ಅವ್ರು ತಮಿಳ್ನವರು. ನಾ ಇಂದ ಪಣ ಸೂಪರ್ ಇಟ್ಟು ನಾ ಇಂದ ಪಡೋನ್ನ ಅಪ್ಲೋಡ್ ಮಾಡೋನು, ಆ ಟೆಕ್ನಿಷಿಯನ್, ಅಲ್ಲಿ ಹೋಗಿರೋ ತಂಡ. ಸೊ ನನಗನ್ಸುತ್ತೆ ಈ ಆಪರೇಟರ್ಗಳು ಇರ್ತಾರಲ್ಲ, ಥಿಯೇಟರ್ ಆಪರೇಟರ್, ಅಣ್ಣವ್ರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ. ಅವರಷ್ಟು ಸಿನಿಮಾ ಗೊತ್ತಿರಲ್ಲ ಅವ್ರಿಗೆ ಎಲ್ಲಿ ಏನೇನು ಮಾಡಬೇಕು ಅಂತ. ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡಿಬಿಡೋರು, ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು. ಸೊ ಆ ಥರದವ್ರದ್ದೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾ ಇದೆ ಅಂದ್ರೆ, ಅದು ಕೂಡ ಒಬ್ಬ ಟೆಕ್ನಿಷಿಯನ್ ಆಪರೇಟರ್ ತರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು, ಏನ್ ಮಾಡಬೇಕು, ಇದು ಇಲ್ಲಿ ಲ್ಯಾಗ್ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು ಅಂತ. ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ, ಓನ್ಲಿ ಟ್ಯಾಗ್ ಇರೋದಿಲ್ಲ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ ಜನವರಿ 17ನೇ ತಾರೀಕು. ಈಗ ಒಂದು ಟ್ರೆಂಡ್ ಇದೆ, ಗುರುವಾರನೇ ಬಿಡೋದು, ಬುಧವಾರನೇ ಬಿಡೋದು, ಮಂಗಳವಾರನೇ ಬಿಡೋದು. ಅವ್ರವ್ರ ಸಿನಿಮಾ ಇಷ್ಟ, ಅವ್ರು ಯಾವ ವಾರ ಬೇಕಾದ್ರೂ ಬಂದ್ಬಿಡ್ತಾರೆ. ಆದ್ರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ. ಒಬ್ಬ ನಿರ್ದೇಶಕನಿಗೆ, ಒಂದು ಸಿನಿಮಾ ತಂಡಕ್ಕೆ, ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವ್ರ ಸಿನಿಮಾ ರಿಲೀಸ್ ಆದ ದಿನ. ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ. ಬಿ ಸ್ಟ್ರಾಂಗ್.